ಯಾವುದೇ ಪಬ್ಲಿಕ್ ಪ್ಲೇಸಸ್ ಆಗಿರ್ಲಿ, ಅಲ್ಲಿ ಒಬ್ಬ ಸ್ಟ್ರೇಂಜರ್ ಜೊತೆ ನಿಂತು ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡೋದಾಗಿರ್ಲಿ ಅಥವಾ ಫೈಟ್ ಮಾಡೋದಾಗಿರ್ಲಿ ಅದರ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಬಿಕಾಸ್ ಮಿಸ್ಟೇಕ್ ಯಾರದ್ದೇ ಆಗಿರ್ಲಿ, ಒಂದು ಸಾರಿ ಕೇಳಿ ಜಸ್ಟ್ ಮೂವ್ ಆನ್ ಆದ್ರೆ ಯಾರಿಗೂ ತೊಂದರೆ ಇರಲ್ಲ. ಯಾಕೆ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಅಂದ್ರೆ 24 ಜೂನ್ ಮುಂಬೈ ಲೋಕಲ್ ಟ್ರೈನ್ ಅಲ್ಲಿ ನಡೆದಿರುವಂತಹ ಈ ಒಂದು ಇನ್ಸಿಡೆಂಟ್ ಎಂಥವ್ರಿಗೂ ಭಯ ಪಡಿಸುತ್ತೆ. ಎಲ್ಲವೂ ಕ್ಯಾಶುಯಲ್ ಆಗಿ ನಡೀತಾ ಇತ್ತು. ಪ್ಯಾಸೆಂಜರ್ಸ್ ಎಲ್ಲರೂ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಒಂದು ಬೋಗಿನಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಗಳ ನಡುವೆ ಶುರುವಾದಂತಹ ಒಂದು ಮಾತಿನ ಚಕಮಕಿ ಕೊನೆಯದಾಗಿ ಒಬ್ಬ ಪ್ಯಾಸೆಂಜರ್ಸ್ ನ ಕೊಲೆಗೆ ಕಾರಣ ಆಗತ್ತೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಅಲ್ಲೇನೋ ಅಂತ ದೊಡ್ಡ ಮಾತುಕತೆ ಏನಾಗಿಲ್ಲ, ಒಬ್ರನ್ನ ಪ್ರವೋಕ್ ಮಾಡುವಂತಹ ಒಂದು ಇನ್ಸಿಡೆಂಟ್ ಕೂಡ ಅಲ್ಲಿ ನಡೆದಿಲ್ಲ. ಅಲ್ಲಿ ನಡೆದಿದ್ದು ಇಷ್ಟೇ: ಮಳೆ ಬರ್ತಾ ಇದೆ, ಹಾಗಾಗಿ ಮಳೆ ನೀರು ಆ ಬೋಗಿಗೆ ಇರುವಂತಹ ಬಾಗ್ಲಿಂದ ಮಳೆ ನೀರು ಬೋಗಿ ಒಳಗಡೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಬೋಗಿ ಡೋರ್ ನ ಕ್ಲೋಸ್ ಮಾಡಬೇಕು ಅನ್ನುವಂತಹ ಒಂದು ಮಾತು ಮಯಾಂಕ್ ಹಾಗೆ ರೋಷನ್ ನಡುವೆ ನಡೆಯುತ್ತೆ. ಈ ಒಂದು ಮಾತನ್ನ ಚಕಮಕಿಲಿ ಒಬ್ರಿಗೊಬ್ರಿಗೂ ವಾದ ಮಾಡಿ ಒಬ್ರು ಡೋರ್ ಕ್ಲೋಸ್ ಮಾಡ್ಬೇಕು, ಒಬ್ರು ಮಾಡಬಾರದು ಅನ್ನುವಂತಹ ಒಂದು ರೀಸನ್ಗೆ ರೋಷನ್ ಬಂದು 22 ವರ್ಷದ ಹುಡುಗ ಆಗಿದಂತಹ ಮಯಾಂಕ್ನ ರೋಷನ್ ಹತ್ರ ಇದ್ದಂತಹ ಒಂದು ಚಾಕುವಿಂದ ಹಿರಿದು ಅವನನ್ನ ಕೊಲೆನೇ ಮಾಡ್ಬಿಟ್ಟಿದ್ದಾನೆ. ಅದೊಂದು ಸಣ್ಣ ಇನ್ಸಿಡೆಂಟ್ ಒಬ್ಬ ವ್ಯಕ್ತಿಯ ಕೊಲೆಗೆ ಕಾರಣ ಆಗುತ್ತೆ ಅಂತಂದ್ರೆ, ಇದೇ ರೀಸನ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಒಬ್ಬ ಅಪೋನೆಂಟ್ ಪರ್ಸನ್ ಮೇಲೆ ಫೈಟ್ ಮಾಡೋದಾಗಿಲ್ಲ, ಅವನ ಮೇಲೆ ಕೈ ಮಾಡುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಬಿಕಾಸ್ ಇವತ್ತಿನ ಕಾಲದಲ್ಲಿ ಯಾರು ಯಾವ ರೀತಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ವರ್ಕ್ ಪ್ರೆಷರ್ ಅಲ್ಲಿ ಇರ್ತಾರೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಅವ್ರು ಏನ ಫೇಸ್ ಮಾಡ್ತಿರ್ತಾರೆ ಅಂತ ಗೊತ್ತಿಲ್ಲ. ಆ ಕಾರಣ ಪಬ್ಲಿಕ್ ಅಲ್ಲಿ ಒಂದು ಟ್ರಾಫಿಕ್ ಅಲ್ಲಿ ಆಗಿರ್ಲಿ ಒಬ್ರ ಜೊತೆ ಫೈಟ್ ಮಾಡೋದು, ಅವ್ರನ್ನ ಬೈಯೋದನ್ನ ಬಿಟ್ಟು ಜಸ್ಟ್ ಪೊಲೈಟ್ ಆಗಿ ಒಂದು ಅಪಾಲಜಿನ ಕೇಳಿ, ಒಂದು ಸಾರಿನ ಹೇಳಿ ನಮ್ ಕೆಲ್ಸನ ನಾವು ನೋಡ್ಕೊಂಡ್ರೆ ಯಾರಿಗೂ ಸಹ ತೊಂದರೆ ಆಗಲ್ಲ.